ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 18. ಆಶ್ರಮದ ದಿನಚರಿಯ ಉಳಿದ ಭಾಗ. ಜನ್ಮ ಜಯಂತಿ. ತಮಗೆ ಸಂಬಂಧಿಸುವ ಯಾವುದೇ ಸಮಾರಂಭ ಆಡಂಬರದ್ದಾಗಕೂಡದೆಂದು ಅವರ ಅಭಿಪ್ರಾಯ. ಅಂಥ ಸಮಾರಂಭಗಳನ್ನು ತಪ್ಪಿಸಲು ಅವರು ಎಲ್ಲ ಯತ್ನ ಮಾಡುತ್ತಾರೆ. 1912ರಲ್ಲಿ ಮೊದಲ ಬಾರಿಗೆ ಅವರ ಜನ್ಮ ಜಯಂತಿಯನ್ನು ಆಚರಿಸಲು ಭಕ್ತರು ಸಿದ್ಧತೆ ಮಾಡುತ್ತಿದ್ದಾಗ ಅವರು ಅದಕ್ಕೆ ಅಸಮ್ಮತಿ ವ್ಯಕ್ತಪಡಿಸಿದರು. ಜನ್ಮದಿನದ ಆಚರಣೆಯನ್ನು ವಿಡಂಬಿಸಿ ತಮಿಳಿನಲ್ಲಿ 2 ಪದ್ಯ ಬರೆದರು. ಅವುಗಳ ತಾತ್ಪರ್ಯ ಹೀಗಿದೆ. ಮೊದಲನೆಯದು, ಹುಟ್ಟುಹಬ್ಬವನ್ನು ಆಚರಿಸಲು ಆಶಿಸುವ ನೀನು ಮೊದಲು ನಿನ್ನ ಚೇತನಕ್ಕೆ ಜನ್ಮ ಯಾವಾಗ ಆಯಿತು ಎನ್ನುವುದನ್ನು ಅರಿತುಕೋ. ಅದೇ ನಿನ್ನ ಜನ್ಮದಿನ. ಜನನ ಮರಣಗಳಿಂದ ಮುಕ್ತವಾದ ಅಮರ ಚೇತನದೊಡನೆ ಸೇರಿಕೊಳ್ಳುವ ಆ ದಿನವೇ ಒಬ್ಬನ ನಿಜವಾದ ಜನ್ಮದಿನ. ಎರಡನೆಯದು, ನೀನು ಆಚರಿಸುವ ಈ ಜನ್ಮದಿನದಲ್ಲಿಯಾದರೂ ನೀನು ಈ ಸಂಸಾರದಲ್ಲಿ ಬಂದದ್ದಕ್ಕಾಗಿ ಶೋಕಿಸಬೇಕು. ಅದು ಬಿಟ್ಟು ಸಂಭ್ರಮದಿಂದ ಅದನ್ನು ಆಚರಿಸುವುದೇ? ಅಂಥ ಆಚರಣೆಯ ವೈಭವವು ಶವವನ್ನು ಸಿಂಗರಿಸಿದಂತೆ. ಅದನ್ನು ಬಿಟ್ಟುಕೊಟ್ಟು ಆತ್ಮಚಿಂತನೆಯಲ್ಲಿ ತೊಡಗಿ ಆತ್ಮನಲ್ಲೇ ಐಕ್ಯಗೊಳ್ಳುವುದು ವಿವೇಕ. ತಮ್ಮ ಜನ್ಮ ಜಯಂತಿಗೆ ಭಗವಾನರು ಒಪ್ಪದಿದ್ದರೂ ಭಕ್ತರು ಬಿಡಬೇಕಲ್ಲ. ನಮ್ಮ ಶ್ರೇಯಸ್ಸಿಗಾಗಿ ನಾವು ಇದನ್ನು ಮಾಡುತ್ತಿರುವುದು. ನೀವು ಬೇಕಾದರೆ ನಿಮಗೂ ಈ ಜನ್ಮ ಜಯಂತಿಗೂ ಸಂಬಂಧವಿಲ್ಲ ಎಂಬಂತೆ ಇದ್ದು ಬಿಡಲು ಅಡ್ಡಿಯಿಲ್ಲ ಎಂದು ಭಕ್ತರೆಲ್ಲ ಮತ್ತೆ ಮತ್ತೆ ಒತ್ತಾಯದ ಬೇಡಿಕೆ ಇಟ್ಟಾಗ ಭಗವಾನರು ಅದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಊಟ ಮುಗಿದ ನಂತರ ಮಧ್ಯಾಹ್ನದ 2 ಗಂಟೆಯವರೆಗೂ ಮಹರ್ಷಿಗಳಿಗೆ ವಿಶ್ರಾಂತಿ. ಮೊದಲು ಈ ಪದ್ಧತಿ ಇರಲಿಲ್ಲ. ಇದು ಅವರ ಮೇಲೆ ಒತ್ತಾಯವಾಗಿ ಹೇರಿದ್ದು ಎನ್ನಬೇಕು. ಭಗವಾನರ ಆರೋಗ್ಯ ಕ್ಷೀಣಿಸುತ್ತಿರುವುದರಿಂದ ಅವರಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಅತ್ಯಂತ ಅಗತ್ಯ ಎಂದು ಆಶ್ರಮದ ಆಡಳಿತ ವರ್ಗ ಈ ನಿರ್ಧಾರಕ್ಕೆ ಬಂತು. ಆದರೆ ಮಹರ್ಷಿಗಳಿಗೆ ತಿಳಿಸಿದರೆ ಅವರು ಇದಕ್ಕೆ ಒಪ್ಪುವುದಿಲ್ಲ ಎಂದು ಗೊತ್ತಿತ್ತು. ಯಾರೇ ಆಗಲಿ, ಯಾವ ಹೊತ್ತಿನಲ್ಲೇ ಆಗಲಿ ತಮ್ಮನ್ನು ಕಾಣಲು ಬಯಸಿದರೆ ಅದು ಸಾಧ್ಯವಾಗಬೇಕು. ತಾವು ಯಾವಾಗಲೂ ಲಭ್ಯರಿರಬೇಕು ಎನ್ನುವುದು ಮಹರ್ಷಿಗಳ ಸಂಕಲ್ಪವಾಗಿತ್ತು. ಆದ್ದರಿಂದ ಅವರಿಗೆ ಈ ವಿಚಾರ ತಿಳಿಸದೆ ಆ ಹೊತ್ತಿನಲ್ಲಿ ಧ್ಯಾನ ಭವನದೊಳಗೆ ಪ್ರವೇಶಿಸಬಾರದೆಂದು ಬರುವ ಜನರನ್ನೇ ಆಪ್ತವಾಗಿ ವಿನಂತಿಸಿಕೊಳ್ಳುವುದೆಂದು ನಿರ್ಧರಿಸಲಾಯಿತು. ಇದನ್ನು ಆಶ್ರಮದ ನಿಯಮವೆಂದು ಮಾಡದೆ ಅನೌಪಚಾರಿಕವಾದ ಬದಲಾವಣೆಯಾಗಿ ಮಾಡಲಾಯಿತು. ಒಮ್ಮೆ ಹೊಸದಾಗಿ ಆಶ್ರಮಕ್ಕೆ ಬಂದ ವ್ಯಕ್ತಿಯೊಬ್ಬರು ಈ ಬದಲಾವಣೆಯ ವಿಷಯ ತಿಳಿಯದೆ ಊಟವಾದ ನಂತರ ಧ್ಯಾನ ಭವನದೊಳಗೆ ಹೋದರು. ಅದನ್ನು ಕಂಡ ಪರಿಚಾರಕನೊಬ್ಬ ಅವರನ್ನು ಹೊರಗೆ ಬರುವಂತೆ ಕರೆದ. ಭಗವಾನರು ಪರಿಚಾರಕನನ್ನು ಕರೆದರು. ಒಳಗೆ ಬಂದವರನ್ನು ಯಾಕಾಗಿ ಹಾಗೆ ಹೊರಗೆ ಕರೆಯಲಾಯಿತೆಂದು ವಿಚಾರಿಸಿದರು. ವಿಷಯವೇನೆಂದು ತಿಳಿದ ಅವರು ಮಾರನೆಯ ದಿನದಿಂದ ಊಟವಾದ ನಂತರ ಭವನದ ಹೊರಗಿನ ಮೆಟ್ಟಿಲ ಮೇಲೆ ಕೂರತೊಡಗಿದರು. ಯಾಕೆ ಹಾಗೆ ಮಾಡುತ್ತಿದ್ದಾರೆ ಎಂದು ಕೇಳಿದಾಗ 2 ಗಂಟೆಯವರೆಗೆ ಯಾರಿಗೂ ಒಳಗೆ ಪ್ರವೇಶವಿಲ್ಲ ಎಂದು ಕಾಣುತ್ತದೆ. ಆ ನಿಯಮ ನನಗೂ ಅನ್ವಯವಾಗಬೇಕಷ್ಟೇ. ಆದ್ದರಿಂದ ಹೊರಗೆ ಕೂರುತ್ತಿದ್ದೇನೆ ಎಂದರು. ಮಧ್ಯಾಹ್ನದ ಸ್ವಲ್ಪ ಹೊತ್ತನ್ನು ವಿಶ್ರಾಂತಿಯ ಕಾಲವಾಗಿ ಒಪ್ಪಿಕೊಳ್ಳಬೇಕೆಂದು ಒತ್ತಾಯ ಮಾಡಿ ಬಹಳ ಕಷ್ಟದಿಂದ ಭಗವಾನರನ್ನು ಅದಕ್ಕೆ ಒಪ್ಪಿಸಲಾಯಿತು. ಎಲ್ಲರೂ ಸಮಾನರು. ಪ್ರತಿದಿನದ ತಮ್ಮ ನಡವಳಿಕೆಯಲ್ಲಿ ಮಹರ್ಷಿಗಳು ಎಲ್ಲರಿಗೂ ಮೇಲ್ಪಂಕ್ತಿಯಾಗಿರುತ್ತಾರೆ. ಎಲ್ಲ ಸಂದರ್ಭಗಳಲ್ಲಿಯೂ ಸಮಚಿತ್ತರಾಗಿ ವರ್ತಿಸುತ್ತಾರೆ. ಅವರನ್ನು ನೋಡಲು ಬರುವವರಲ್ಲಿ ರಾಷ್ಟ್ರ ಪ್ರಸಿದ್ಧ ವ್ಯಕ್ತಿಗಳು, ಪ್ರಖ್ಯಾತ ನ್ಯಾಯಾಧೀಶರು, ಅರಸರು, ಹಿರಿಯ ಅಧಿಕಾರಿಗಳು, ಭಾರೀ ಶ್ರೀಮಂತರು, ವಿದ್ವಾಂಸರು, ವಿಶ್ವವಿದ್ಯಾಲಯಗಳ ಪ್ರೊಫೆಸರುಗಳು ಇರುವಂತೆಯೇ ತೀರಾ ಸಾಮಾನ್ಯರು, ಅವಿದ್ಯಾವಂತರು, ರೈತರು, ದೀನದಲಿತರೂ ಇರುತ್ತಾರೆ. ಮಹರ್ಷಿ ಎಲ್ಲರೊಡನೆ ಏರಿಳಿತವಿಲ್ಲದೆ ಒಂದೇ ರೀತಿಯಾಗಿ ನಡೆದುಕೊಳ್ಳುತ್ತಾರೆ. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜಮ್ನಾಲಾಲ್ ಬಜಾಜ್, ಡಾಕ್ಟರ್ ರಾಧಾಕೃಷ್ಣನ್, ರಾಜಾಜಿ, ಮೈಸೂರಿನ ಮಹಾರಾಜ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮೊದಲಾದವರು ಭಗವಾನರನ್ನು ಕಾಣಲೆಂದು ಬಂದ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಕೆಲವರು ಮಾತ್ರ. ನಾಟುಕೋಟಿ ಚೆಟ್ಟಿಯಾರರ ನಿಯೋಗಿಯೊಬ್ಬರು ಮಹರ್ಷಿ ಒಪ್ಪುವುದಾದರೆ 2 ಹಸುಗಳನ್ನು ಮತ್ತು ಆಶ್ರಮದ ವ್ಯವಹಾರಗಳನ್ನು ಕೇವಲ ಬಡ್ಡಿ ಹಣದಿಂದಲೇ ನಿರ್ವಹಿಸಲು ಸಾಧ್ಯವಾಗುವಂತೆ ಭಾರೀ ಮೊತ್ತದ ನಿಧಿಯನ್ನು ಆಶ್ರಮಕ್ಕೆ ನೀಡಲು ತಮ್ಮ ಧಣಿ ಉತ್ಸುಕರಾಗಿರುವರೆಂದು ತಿಳಿಸಿದರು. ಮಹರ್ಷಿ ಅದಕ್ಕೆ ಒಪ್ಪಲಿಲ್ಲ. ಆಶ್ರಮಕ್ಕೆ ಸದ್ಯದಲ್ಲಿ ಹಸುಗಳ ಅಗತ್ಯವಿಲ್ಲ. ಅಲ್ಲದೆ ಆಶ್ರಮದ ಬಳಿ ಆಗೀಗ ಸುಳಿಯುವ ಚಿರತೆಗಳು ಅವನ್ನು ಹಿಡಿಯುವ ಸಾಧ್ಯತೆಗಳುಂಟು. ಆದ್ದರಿಂದ ಬೇಡ ಎಂದರು. ಜಯಂತಿ ಉತ್ಸವಕ್ಕೆ ಬಂದಿದ್ದ ಒಬ್ಬ ಪೊಲೀಸ್ ಸೂಪರಿಂಟೆಂಡೆಂಟ್ ಜಯಂತಿಗೆ ಅವಶ್ಯಕವಿರುವ ಸಾಮಗ್ರಿಗಳು ಯಾವುವು ಎಂದು ತಿಳಿಸಿದರೆ ಅವೆಲ್ಲವನ್ನೂ ತಾವು ಒದಗಿಸುವುದಾಗಿ ತಿಳಿಸಿದರು.
ಆದರೆ ಅದರ ಅಗತ್ಯ ಇಲ್ಲವೆಂದು, ಸರಬರಾಜು ಆಗುತ್ತಿರುವುದನ್ನೆಲ್ಲ ಎಲ್ಲರಿಗೂ ಸಮವಾಗಿ ಹಂಚಲಾಗುತ್ತಿದೆ ಎಂದು ವಿವರಿಸಲಾಯಿತು. ಕೆಲವು ಸಲ ಜಯಂತಿಯ ಉತ್ಸವದಲ್ಲಿ ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದುಂಟು. ಒಮ್ಮೆ ಭಕ್ತರೊಬ್ಬರು ತಮಗೆ ತುಂಬಾ ಪರಿಚಿತರಾದ ಗಾಯಕಿಯೊಬ್ಬರು ಆಶ್ರಮದಲ್ಲಿ ಹಾಡಿ ಮಹರ್ಷಿಗಳ ಆಶೀರ್ವಾದ ಪಡೆಯಲು ಉತ್ಸುಕರಾಗಿರುವರೆಂದು ಅದಕ್ಕೆ ಅವಕಾಶ ನೀಡಬೇಕೆಂದು ಪ್ರಾರ್ಥಿಸಿಕೊಂಡರು. ಆ ಕಾರ್ಯಕ್ರಮ ನಡೆಯಿತು. ಮಹರ್ಷಿಗಳಿಗೆ ಸಂಗೀತದ ರಸಗ್ರಹಣ ಸಾಮರ್ಥ್ಯವಿದೆಯಾದರೂ ಕಾರ್ಯಕ್ರಮದ ಪೂರ್ತಿ ನಿಶ್ಚಲರಾಗಿ ಕುಳಿತಿರುತ್ತಾರಲ್ಲದೆ ತಮ್ಮ ಪ್ರತಿಕ್ರಿಯೆಯೇನನ್ನೂ ಸೂಚಿಸುವುದಿಲ್ಲ. ಸಭೆ ಮುಗಿದ ಮೇಲೆ ಹಾಡಿದವರನ್ನು, ಗಾಯನ ಏರ್ಪಡಿಸಿದವರನ್ನು ನೋಡಿ ವಂದನೆ ಸೂಚಿಸುವಂತೆ ಮುಗುಳ್ನಗುತ್ತಾರೆ ಅಷ್ಟೇ. ಆತ್ಮಚಿಂತನೆಯ ಮೂಲಶ್ರುತಿ. ಭಗವಾನರು ಸಂಗೀತವನ್ನು ಉತ್ತಮ ಜೀವನದ ರೀತಿಗೆ ಒಂದು ನಿದರ್ಶನವಾಗಿ ಬಳಸುವುದುಂಟು. ಗಾಯಕ ಬೇರೆ ಬೇರೆ ರಾಗಗಳನ್ನು ಹಾಡುವಾಗ ತಂಬೂರಿಯ ಅಥವಾ ಹಾರ್ಮೋನಿಯಂನ ಶ್ರುತಿಯ ಮೇಲೆ ಲಕ್ಷ್ಯವಿಟ್ಟೇ ಇರುತ್ತಾನೆ. ಆಗ ಸಂಗೀತ ಶ್ರುತಿಬದ್ಧವಾಗಿದ್ದು ಕೇಳಲು ಹಿತವಾಗಿರುತ್ತದೆ. ವ್ಯಕ್ತಿಯೊಬ್ಬನ ಜೀವನವೂ ಹಾಗೆಯೇ. ಜೀವನ ವೈವಿಧ್ಯಮಯವಾದದ್ದು, ಅನೇಕ ಲೌಕಿಕ ಕಾರ್ಯಗಳನ್ನು ಒಳಗೊಂಡದ್ದು. ಕಾರ್ಯಗಳನ್ನು ಆತ್ಮಚಿಂತನೆಯ ಮೂಲ ಶ್ರುತಿಗೆ ಹೊಂದಿಸಿಕೊಂಡು ನಡೆಸಬೇಕು. ಆಗ ಮಾತ್ರ ಆಂತರಿಕ ಧ್ಯಾನದ ಧಾರೆ ಹರಿಗಡಿಯದೆ ನಿರಂತರವಾಗಿರುತ್ತದೆ. ಈ ಹೊಂದಾಣಿಕೆ ವ್ಯಕ್ತಿಯ ಬದುಕನ್ನು ಮೇಲು ನೆಲೆಗೆ ಒಯ್ಯುತ್ತದೆ ಎಂದು ಭಕ್ತರಿಗೆ ಅವರು ವಿವರಿಸುತ್ತಾರೆ. ವಿಶೇಷ ಉತ್ಸವ ಅಥವಾ ಜನಸಂದಣಿ ಇಲ್ಲದ ಸಾಮಾನ್ಯ ದಿನಗಳಲ್ಲಿ ಮಹರ್ಷಿ ಬಂದವರಿಗೆಲ್ಲ ಧ್ಯಾನ ಭವನದಲ್ಲಿ ಕಾಣಲು, ಮಾತಾಡಲು ಸಿಗುತ್ತಾರೆ. ಅಲ್ಲಿ ತಮ್ಮ ಮಂಚದ ಮೇಲೆ ದಿಂಬಿಗೆ ಒರಗಿ ಕೂತೋ, ಅರೆ ಸಮಾಧಿ ಸ್ಥಿತಿಯಲ್ಲೋ ಅಥವಾ ಪೂರ್ತಿ ಎಚ್ಚರವಾಗಿಯೂ ಇರುತ್ತಾರೆ. ಧ್ಯಾನ ಭವನದೊಳಗೆ ಹೋಗಲು ಯಾರ ಒಪ್ಪಿಗೆಯೂ ಬೇಕಿಲ್ಲ. ಬರುವುದನ್ನು ಮುಂಚೆ ತಿಳಿಸಬೇಕಾಗಿಯೂ ಇಲ್ಲ. ಅವರಿಗೆ ನಮಸ್ಕರಿಸಲು, ಸಮೀಪ ಕುಳಿತುಕೊಳ್ಳಲು, ಮಾತಾಡಲು ಹಿಂಜರಿಯಬೇಕಾಗಿಲ್ಲ. ಅವರಿಗೆ ಯಾವ ಪ್ರಶ್ನೆ ಬೇಕಾದರೂ ಕೇಳಬಹುದು. ಹಲವರು ತಮ್ಮ ತೊಂದರೆಗಳನ್ನು, ಸಮಸ್ಯೆಗಳನ್ನು ಹೇಳಿಕೊಳ್ಳುವುದುಂಟು. ಮಹರ್ಷಿ ಅಂಥವರನ್ನು ಅನುಕಂಪದಿಂದ ಕಂಡು ಯಥೋಚಿತ ಸಾಂತ್ವನದ ಮಾತು ಹೇಳುತ್ತಾರೆ. ಧರ್ಮಕ್ಕೆ ಅಥವಾ ತಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವ ಜನಗಳು ಸಾಕಷ್ಟು ಇರುತ್ತಾರೆ. ಮಹರ್ಷಿ ಮಿತವಾದ ಮಾತುಗಳಲ್ಲಿ ಖಚಿತವಾದ ಉತ್ತರ ನೀಡುತ್ತಾರೆ. ಅವರ ಸನ್ನಿಧಿ ದರ್ಶನಗಳೇ ಬಂದವರ ಆಂತರಿಕ ದುಗುಡ ಗೊಂದಲಗಳನ್ನು ನಿವಾರಿಸಿ ಅವರ ಮನಸ್ಸನ್ನು ಅಲೌಕಿಕ ಶಾಂತಿಯ ಪ್ರವಾಹದಲ್ಲಿ ಮೀಯಿಸುತ್ತದೆ. ಕೆಲವು ಶ್ರದ್ಧಾವಂತ ಭಕ್ತರಿಗೆ ಅಲೌಕಿಕವೆನಿಸುವ ಶಕ್ತಿದಾಯಕ ಅನುಭವಗಳೂ ಆಗುತ್ತವೆ. ಅವರ ನೋಟವೇ ಒಂದು ವಿಸ್ಮಯಕರ ಅನುಭವ. ಕಾಂತಿ ತೇಜಸ್ಸುಗಳಿಂದ ಹೊಳೆಯುವ ಅವರ ಉಜ್ವಲ ಕಣ್ಣುಗಳ ಮೂಲಕ ಹಾಯುವ ಆತ್ಮಶಕ್ತಿಯ ಧಾರೆ ಎದುರಿರುವವರ ಹೃದಯ ಮನಸ್ಸುಗಳನ್ನು ಪೂರ್ಣ ತಣಿಸಿಬಿಡುತ್ತದೆ. ಎಂತೆಂಥ ಪ್ರಶ್ನೆಗಳನ್ನು ಕೇಳಬೇಕೆಂದು ನಿಶ್ಚಯಿಸಿಕೊಂಡು ಬಂದವರು ಆ ಪ್ರಶ್ನೆಗಳನ್ನು ಕೇಳದೆಯೇ ಶಾಂತಚಿತ್ತರಾಗಿ ಹೊರಡುವುದುಂಟು. ಮಾತೇ ಆಡದೆ ಮೌನವಾಗಿ ದೃಷ್ಟಿ ಬೀರುವುದರಿಂದಲೇ ಅಲೌಕಿಕ ಪ್ರಭಾವ ಬೀರಬಲ್ಲ ಮಹರ್ಷಿಗಳ ವಿಧಾನ ಕುರಿತು ನೂರಾರು ವಿಚಾರವಂತರು ಅಚ್ಚರಿಯಿಂದ ಮಾತಾಡಿರುವುದುಂಟು. ಚಿತ್ ಸರ್ವವಿತ್ ಶಕ್ತಿ. ಸಾಮಾನ್ಯ ದಿನಗಳನ್ನು ವಿಶೇಷವಾಗಿಸುವ ಕೆಲವು ನಿಗೂಢ ಸಂಗತಿಗಳು ಭಗವಾನರ ಸನ್ನಿಧಿಯಲ್ಲಿ ಆಗೀಗ ಜರುಗುತ್ತಲೇ ಇರುತ್ತವೆ. ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಜ್ಞಾನಿಗೆ ಇರುವ, ಅಂದರೆ ಅತೀಂದ್ರಿಯ ಶಕ್ತಿ ಅಥವಾ ಭಾವಪ್ರೇಕ್ಷಣ ಸಾಮರ್ಥ್ಯ ಎಂದು ವಿವರಿಸಬಹುದಾದ ಚಿತ್ ಸರ್ವವಿತ್ ಶಕ್ತಿಯ ಬಗ್ಗೆ ಹೇಳಲಾಗಿದೆ. ಮಹರ್ಷಿಗಳಲ್ಲಿ ಇಂಥ ಶಕ್ತಿ ತೀರಾ ಸಹಜವಾಗಿ ಪ್ರಕಟವಾಗುತ್ತಿದ್ದ ಅನುಭವ ಅನೇಕ ಭಕ್ತರಿಗಾಗಿದೆ. ಇಲ್ಲಿ ಅಂಥ 2 ನಿದರ್ಶನಗಳನ್ನು ನೋಡಬಹುದು. 1913ನೇ ಇಸವಿಯಲ್ಲಿ ನಾರಾಯಣ ಶಾಸ್ತ್ರಿ ಎಂಬ ವಿದ್ವಾಂಸರು ಗಿರಿಯ ಮೇಲಿದ್ದ ಮಹರ್ಷಿಯನ್ನು ಕಾಣಲು ಹೋದರು. ಹೋಗುವ ಮುಂಚೆ ತಾವು ದೇವಸ್ಥಾನದಲ್ಲಿ ಅರುಣಾಚಲೇಶ್ವರನಿಗೆ ನಿವೇದಿಸಿದ್ದ ಬಾಳೆಹಣ್ಣಿನ ಗೊನೆಯೊಂದನ್ನು ಜೊತೆಗೆ ತೆಗೆದುಕೊಂಡಿದ್ದರು. ದೇವಾಲಯದ ಮುಂಭಾಗದಲ್ಲಿ ಮೊದಲು ಗಣಪತಿಯ ದರ್ಶನ ಮಾಡಿದಾಗ ಮನಸ್ಸಿನಲ್ಲಿಯೇ ಗೊನೆಯ ಒಂದು ನಿರ್ದಿಷ್ಟ ಹಣ್ಣನ್ನು ಮಾತ್ರ ಗೊನೆಯಿಂದ ಬಿಡಿಸದೆಯೇ ಅರ್ಪಿಸಿ ನಂತರ ಇಡೀ ಗೊನೆಯನ್ನು ಅರುಣಾಚಲೇಶ್ವರನಿಗೆ ನಿವೇದಿಸಿದ್ದರು. ಈಗ ಮಹರ್ಷಿಗಳನ್ನು ಕಂಡಾಗ ಇಡೀ ಗೊನೆಯನ್ನು ಮಹರ್ಷಿಗೆ ನೀಡಿದರು. ಪರಿಚಾರಕ ಇನ್ನೇನು ಆ ಗೊನೆಯನ್ನು ಗುಹೆಯೊಳಗೆ ಒಯ್ಯಬೇಕು. ಅಷ್ಟರಲ್ಲಿ ಮಹರ್ಷಿ ಅವನನ್ನು ಕರೆದು, ತಡಿ, ಗಣಪತಿಗೆ ನೈವೇದ್ಯವಾಗಿರುವ ಹಣ್ಣನ್ನು ಮಾತ್ರ ಈಗ ತೆಗೆದುಕೊಳ್ಳೋಣ ಎಂದು ಹೇಳಿ ಆ ನಿರ್ದಿಷ್ಟ ಬಾಳೆಹಣ್ಣನ್ನು ಮಾತ್ರ ಗೊನೆಯಿಂದ ಬಿಡಿಸಿದರು. ತಮ್ಮ ಮನಸ್ಸಿನಲ್ಲಷ್ಟೇ ಜರುಗಿದ್ದ ವಿಚಾರವನ್ನು ಗ್ರಹಿಸಿದ ಭಗವಾನರ ಸಾಮರ್ಥ್ಯ ಕಂಡು ಶಾಸ್ತ್ರಿಗಳು ಅವಕ್ಕಾದರು. ಶಾಸ್ತ್ರಿಗಳು ತಾವು ರಚಿಸಿದ್ದ ವಾಲ್ಮೀಕಿ ರಾಮಾಯಣದ ಗದ್ಯ ಸಂಗ್ರಹವನ್ನು ಒಂದು ಕೈಚೀಲದಲ್ಲಿ ಜೊತೆಗೆ ತಂದಿದ್ದರು.
ಭಗವಾನರ ಸಮ್ಮುಖದಲ್ಲಿ ತಮ್ಮ ಕೃತಿಯ ಮೊದಲ ವಾಚನ ಮಾಡಬೇಕೆನ್ನುವುದು ಅವರ ಮಹದಾಸೆಯಾಗಿತ್ತು. ಅವರು ಭಗವಾನರನ್ನು ಕುರಿತು, ತಾವು ಎಲ್ಲವನ್ನೂ ಬಲ್ಲ ಜ್ಞಾನಿಗಳು, ನಾನು ಬಂದ ಉದ್ದೇಶವನ್ನು ನಿಮಗೆ ಬಾಯಿಬಿಟ್ಟು ಹೇಳುವುದು ಅನಗತ್ಯವಲ್ಲವೇ ಎಂದು ಕೇಳಿದರು. ಮಹರ್ಷಿ ಕೂಡಲೇ, ನೀವು ತಂದಿರುವ ರಾಮಾಯಣ ಗ್ರಂಥವನ್ನು ಹೊರತೆಗೆದು ಯಾಕೆ ಇಲ್ಲಿ ವಾಚನ ಮಾಡಬಾರದು ಎಂದು ಕೇಳಿದರು. ಮಹರ್ಷಿಗಳ ಚಿತ್ ಸರ್ವವಿತ್ ಶಕ್ತಿಯನ್ನು ಕಂಡು ಶಾಸ್ತ್ರಿಗಳಿಗೆ ಏಕಕಾಲಕ್ಕೆ ಆಶ್ಚರ್ಯ, ಆನಂದ ಎರಡೂ ಆಯಿತು. ಮಧ್ಯಾಹ್ನ 2 ಗಂಟೆಗೆ ಧ್ಯಾನ ಭವನ ಮತ್ತೆ ಭಕ್ತರಿಂದ ತುಂಬಿಕೊಳ್ಳುತ್ತದೆ. ಬೆಳಗ್ಗೆ ಬಂದವರಲ್ಲಿ ಕೆಲವರು ಮರಳಿದ್ದಾರೆ, ಕೆಲವರು ತಮ್ಮ ಬಿಡಾರಗಳಿಗೆ ತೆರಳಿದ್ದಾರೆ. ಭವನದಲ್ಲಿ ಬೇರೆ ಹಲವರು ಬಂದು ಕುಳಿತಿದ್ದಾರೆ. ಪ್ರಶ್ನೋತ್ತರ ಆರಂಭವಾಗುತ್ತದೆ. ಉಪದೇಶದ ಸ್ವರೂಪ. ಮಹರ್ಷಿ ಯಾವುದೇ ವಿಚಾರ ಚರ್ಚಿಸುವಾಗ ತಾತ್ವಿಕ ಸಿದ್ಧಾಂತಗಳನ್ನು ಮುಂದೆ ಮಾಡಿ ಮಾತನಾಡುವುದಿಲ್ಲ. ಅಧಿಕಾರವಾಣಿಯಿಂದೆಂಬಂತೆ ಏನನ್ನೂ ಹೇಳುವುದಿಲ್ಲ. ಎಷ್ಟೋ ಸಲ ತಾತ್ವಿಕ ವಿಷಯಗಳನ್ನು ಸಹ ದಿನದ ಮಾತಿನಲ್ಲಿ ಬಹಳ ಸರಳವಾಗಿ ಹೇಳುತ್ತಾರೆ. ಅವರ ಮಾತು ಬಹಳ ಮಿತ. ಅದರಲ್ಲಿ ಅನಗತ್ಯವಾದ ಪದಗಳು, ಆಡಂಬರದ ಶಬ್ದಗಳು, ವೇದಾಂತದ ಪರಿಭಾಷೆಗಳು ಸಹಸಾ ಇರುವುದಿಲ್ಲ. ಮಾತು ಮಿತವಾಗಿದ್ದರೂ ಅದರಲ್ಲಿ ಖಚಿತತೆ ಇರುತ್ತದೆ. ಅವರ ಸರಳ ಮಾತಿಗೆ ಕೆಲವು ಸಲ ವಿನೋದದ ಜರಿಯಂತೂ ಹೆಣೆದುಕೊಂಡಿರುತ್ತದೆ. ಪ್ರಶ್ನಿಸಿದವರು ಮಹರ್ಷಿ ಕೊಡುವ ಉತ್ತರವನ್ನು ಒಪ್ಪಿಕೊಳ್ಳಬೇಕೆಂದೇನೂ ಇಲ್ಲ. ಮನದಟ್ಟಾಗುವವರೆಗೂ ಅವರು ಬೇರೆ ಬೇರೆ ಬಗೆಯಲ್ಲಿ ಅದನ್ನು ವಿವರಿಸುತ್ತಾರೆ. ಉಪಮಾನ ನಿದರ್ಶನಗಳನ್ನು ಬಳಸುತ್ತಾರೆ. ಪರಿಭಾಷೆಯನ್ನು ಬಳಸಿ ಸೈದ್ಧಾಂತಿಕವಾಗಿ ಏನನ್ನಾದರೂ ನಿರೂಪಿಸಿದರೆ ಕೇಳುಗ ಸುಲಭವಾಗಿ ತಮ್ಮ ಮಾತನ್ನು ಒಪ್ಪುವಂತೆ ಮಾಡುವುದು ಸಾಧ್ಯ. ಮಹರ್ಷಿ ಆ ಬಗೆಯ ನಿರೂಪಣೆಗೆ ಹೋಗುವುದಿಲ್ಲ. ಆದರೆ ಅವರ ಮಾತು ಎಷ್ಟೇ ಸರಳವಾಗಿದ್ದರೂ ಅದರ ಬುಡ ಕೆದಕಿದರೆ ಅದು ಹಿರಿಯ ಸಿದ್ಧಾಂತಗಳ ತಿರುಳೇ ಆಗಿರುತ್ತದೆ. ಅಂಥ ಕ್ಲಿಷ್ಟ ಸಿದ್ಧಾಂತಗಳ ಸಾರವನ್ನು ಇಂಥ ಸಹಜ ಸುಲಭ ಮಾತುಗಳಲ್ಲಿ ತಿಳಿಸಿಬಿಟ್ಟರಲ್ಲ ಎನಿಸಿ ವಿಸ್ಮಯವಾಗುತ್ತದೆ. ಒಬ್ಬ ಪಾದ್ರಿ ದೇವರು ವೈಯಕ್ತಿಕನೇ ಎಂದು ಕೇಳುತ್ತಾನೆ. ಮಹರ್ಷಿ ದಿನದ ಸರಳ ಮಾತಿನಲ್ಲಿ ಉತ್ತರಿಸುತ್ತಾರೆ, ಹೌದು, ಪರಮಾತ್ಮ ವೈಯಕ್ತಿಕನೇ. ಅವನು ಯಾವಾಗಲೂ ಉತ್ತಮ ಪುರುಷನೇ. ಅವನು ನಿರಂತರವಾಗಿ ನಿಮ್ಮ ಮುಂದೆ ನಿಂತಿರುವ ನಾನುವೇ ಆಗಿದ್ದಾನೆ. ನೀವು ಲೌಕಿಕ ವಿಷಯಗಳಿಗೆ ಮನಸ್ಸು ಕೊಟ್ಟಾಗ ಅವನು ಹಿನ್ನೆಲೆಗೆ ಸರಿದಂತೆ ಇರುತ್ತಾನೆ. ಲೌಕಿಕವನ್ನು ಬಿಟ್ಟುಕೊಟ್ಟು ಅವನನ್ನೇ ಅನ್ವೇಷಿಸಿದಾಗ ಅವನು ನಾನು ಅಥವಾ ಆತ್ಮನಾಗಿ ಕಾಣುತ್ತಾನೆ. ನಾನು ಎನ್ನುವುದು ಸಾಕ್ಷಾತ್ತಾದ ಅವನೇ. ಅದ್ವೈತ ಸಿದ್ಧಾಂತಕ್ಕೆ ಆಧಾರವಾದ ಉಪನಿಷತ್ತುಗಳು ಸಾರುವ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂಬ ಮಹಾವಾಕ್ಯಗಳ ಅರ್ಥ ಇದೆ. ಆದರೆ ಆ ತತ್ವವಾಕ್ಯಗಳನ್ನು ಬಳಸಿ ವ್ಯಾಖ್ಯಾನಿಸುವ ಪಾಂಡಿತ್ಯದ ಗೋಜಿಗೆ ಹೋಗದೆ ಅವುಗಳ ಸಾರವನ್ನೇ ಆಡು ಮಾತಿನಲ್ಲಿ ತಿಳಿಯುವಂತೆ ಹೇಳುವ ಮಹರ್ಷಿಗಳ ಸರಳ ವಿಧಾನಕ್ಕೆ ಇದೊಂದು ನಿದರ್ಶನ. ಇದನ್ನು ಆಲಿಸಿದಾಗ ಅಯಾಮ್ ಎನ್ನುವುದೇ ದೇವರ ಹೆಸರೆಂದು ಘೋಷಿಸಿದ ಮೋಸೆಸ್ನ ಮಾತು ಪಾದ್ರಿಗೆ ಸಹಜವಾಗಿಯೇ ನೆನಪಾಗುತ್ತದೆ. ಬಂದವರಲ್ಲಿ ಒಬ್ಬಾತ ಕೇಳುತ್ತಾನೆ, ನಾನು ದೇವರನ್ನು ಕಾಣಲು ಸಾಧ್ಯವೇ? ಓಹೋ, ಯಾಕಿಲ್ಲ, ಖಂಡಿತವಾಗಿ ಕಾಣಬಹುದು. ಮಹರ್ಷಿ ಉತ್ತರಿಸುತ್ತಾರೆ, ಅದು ಹೇಗೆ? ದೇವರು ದೂರದಲ್ಲೆಲ್ಲೋ ಇದ್ದಾನೆಂದು ಭಾವಿಸುತ್ತೀರಿ ಯಾಕೆ? ದೇವರನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ. ಅವನು ಇಲ್ಲೇ ಇದ್ದಾನೆ, ನಿಮ್ಮೊಳಗೇ ಇದ್ದಾನೆ. ನಿಮ್ಮ ಲೋಕಾಸಕ್ತಿಯನ್ನು, ಪಾಂಚಭೌತಿಕ ದೇಹ ನೀವೆನ್ನುವ ಭ್ರಮೆಯನ್ನು, ಬುದ್ಧಿ, ಮನಸ್ಸು, ಅಹಂಕಾರ ಇತ್ಯಾದಿ ಅನಾತ್ಮ ವಿಷಯಗಳನ್ನು ನಿವಾರಿಸಿಕೊಳ್ಳಿ. ಆಗ ಆತ ನಿಮ್ಮೊಳಗೆ ಆತ್ಮನಾಗಿ ಪ್ರಕಾಶಿಸುತ್ತಾನೆ. ಆ ಆತ್ಮನೇ ದೇವರು, ಅದು ನೀವೇ. ಮಹರ್ಷಿಯ ಈ ಸರಳ ಮನೋಜ್ಞ ವಿವರಣೆಯು ಶಂಕರಾಚಾರ್ಯರ ಮನೋಬುದ್ಧಿಹಂಕಾರ ಚಿತ್ತಾನಿ ನಾಹಂ ವ ಚ ಶ್ರೋತೃ ಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಟಿಹಂ ಶಿವೋಟಿಹಂ ಎಂಬ ಪ್ರೌಢರಷ್ಟೇ ಬಲ್ಲ ಶ್ಲೋಕದ ಸಾರವೇ ಆಗಿದೆ. 5 ಗಂಟೆ ಸಮೀಪಿಸುತ್ತಿದೆ. ಭಗವಾನರು ಜೋಮು ಹಿಡಿದ ತಮ್ಮ ಕಾಲುಗಳನ್ನು ತಿಕ್ಕಿಕೊಂಡು ತಮ್ಮ ಕೈಕೋಲನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ. ಸೋಫಾದಿಂದ ಮೇಲಕ್ಕೇಳಲು 2-3 ಸಲ ಪ್ರಯತ್ನಿಸಿ ನಿಧಾನವಾಗಿ ತಾವೇ ಎದ್ದು ನಿಲ್ಲುತ್ತಾರೆ. ಇತರರು ಸಹಾಯ ಮಾಡಲು ಬಂದರೆ ಒಪ್ಪುವುದಿಲ್ಲ. ಭವನದ ಹೊರಗೆ ನಡೆದು 15 ನಿಮಿಷ ಅಡ್ಡಾಡುತ್ತಾರೆ. ಆ ಸಮಯದಲ್ಲಿ ಭವನವನ್ನು ಮತ್ತೆ ಗುಡಿಸಿ ಸ್ವಚ್ಛ ಮಾಡಿ ಸೋಫಾದ ಹೊದಿಕೆಗಳನ್ನು ಸರಿಪಡಿಸಿ ಹಾಸಲಾಗುತ್ತದೆ. ಈಗ ಸುಮಾರು 5:15 ಗಂಟೆ. ಭಗವಾನರು ಧ್ಯಾನ ಭವನದೊಳಗೆ ಬಂದು ಕೂರುತ್ತಾರೆ. 10-15 ನಿಮಿಷ ಬಿಟ್ಟು ವೇದ ಪಠಣ ಪ್ರಾರಂಭವಾಗುತ್ತದೆ.
ನಂತರ ಭಗವಾನರೇ ರಚಿಸಿದ ಉಪದೇಶ ಸಾರಂ ಕೃತಿಯ ರಚನೆಯನ್ನು ಸುಶ್ರಾವ್ಯವಾಗಿ ವಾಚಿಸಲಾಗುತ್ತದೆ. ಸಂಪ್ರದಾಯದ ಪ್ರಕಾರ ವೇದ ಪಠಣವನ್ನು ಕೇಳಲು ಬ್ರಾಹ್ಮಣರಿಗೆ ಮಾತ್ರವೇ ಅಧಿಕಾರ. ಆದರೆ ಆಶ್ರಮದಲ್ಲಿ ಆ ಸಂಪ್ರದಾಯವನ್ನು ಬಿಟ್ಟುಕೊಡಲಾಗಿದೆ. ಪಾಶ್ಚಾತ್ಯರು ಒಳಗೊಂಡಂತೆ ಎಲ್ಲರೂ ಅದನ್ನು ಕೇಳುತ್ತಾರೆ. ಪಠಣ ಮಾಡುವ ವೇದ ಶ್ಲೋಕಗಳ ಅರ್ಥ ಎಲ್ಲರಿಗೂ ತಿಳಿದಿರಬೇಕೆಂದೇನೂ ಇಲ್ಲ. ವೇದ ಪಠಣ ಕ್ರಮವೇ ವಿಶಿಷ್ಟವಾಗಿದ್ದು ಅದನ್ನು ಕೇವಲ ಕೇಳುವುದರಿಂದಲೇ ಮಹತ್ತರ ಪ್ರಯೋಜನವಿದೆ. ಬಹಿರ್ಮುಖವಾಗಿದ್ದು ಎಲ್ಲೆಲ್ಲೋ ಹಂಚಿ ಹೋದ ಮನಸ್ಸನ್ನು ಒಳಗೆ ತಿರುಗಿಸಿ ಅದನ್ನು ಪ್ರಜ್ಞೆಯ ಕ್ಷೇತ್ರಕ್ಕೆ ಹೊರಳಿಸುವುದೇ ಪಠಣದ ಉದ್ದೇಶ ಎಂದು ಭಗವಾನರ ಅಭಿಪ್ರಾಯ. ಪಠಣ ನಡೆಯುತ್ತಿರುವಾಗ ಅವರು ಶಿಲಾಮೂರ್ತಿಯಂತೆ ನಿಶ್ಚಲವಾಗಿ ಕುಳಿತು ಅದನ್ನು ತಲ್ಲೀನರಾಗಿ ಆಲಿಸುತ್ತಾರೆ. 6:30 ಬಂದವರೆಲ್ಲ ಭವನದಲ್ಲೇ ಇರುತ್ತಾರೆ. ನಂತರ ಮಹಿಳೆಯರು ತಮ್ಮ ಮನೆಗೆ ಹೊರಡುತ್ತಾರೆ. ಅದು ಆಶ್ರಮದ ನಿಯಮ. ಉಳಿದ ಭಕ್ತರಲ್ಲಿ ಕೆಲವರು ಮಾತನಾಡುತ್ತಾ ತಮಿಳು ಕವಿತೆಗಳನ್ನು ಹಾಡುತ್ತಾ ಅಲ್ಲೇ ಇರುತ್ತಾರೆ. 7 ಗಂಟೆಗೆ ರಾತ್ರಿಯ ಊಟದ ಗಂಟೆ ಹೊಡೆಯುತ್ತದೆ. ಎಲ್ಲರೂ ಭಗವಾನರ ಜೊತೆ ಕೂತು ಊಟ ಮಾಡುತ್ತಾರೆ. ಅದಾದ ನಂತರ ಎಲ್ಲರೂ ತಮ್ಮ ಬಿಡಾರಗಳಿಗೆ ತೆರಳುತ್ತಾರೆ. ಇದು ಸಾಮಾನ್ಯವಾಗಿ ದಿನವೂ ಆಶ್ರಮದಲ್ಲಿ ನಡೆಯುವ ಚಟುವಟಿಕೆಗಳ ಒಂದು ಸಂಕ್ಷಿಪ್ತ ಚಿತ್ರ. ಬಂದು ಹೋಗುವವರಲ್ಲಿ ಮತ್ತು ಪ್ರಶ್ನೋತ್ತರ ವಿಷಯದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ ಅಷ್ಟೇ. ಈ ಅವಧಿಯಲ್ಲಿ ಭಗವಾನರು ಸಮಾಧಿಯ ನೆಲೆಯಲ್ಲಿ ಸ್ವಲ್ಪ ಕಾಲ ಇರುತ್ತಾ ಬಹಿರ್ಮುಖರಾದಾಗ ಭಕ್ತರ ಜೊತೆ ಮಾತು ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಆ ಮೂಲಕ ಭಕ್ತರ ಅಂತರಂಗ ದೈವಿಕ ವಾತಾವರಣದಲ್ಲಿ ಮಿಂದು ಉದ್ದೀಪನಗೊಂಡು ಆಧ್ಯಾತ್ಮಿಕ ನೆಲೆಯಲ್ಲಿ ಮುನ್ನಡೆಯುವಂತೆ ಅನುಗ್ರಹಿಸುತ್ತಾರೆ. ಭಗವಾನರ ಕಥನ ಕೌಶಲ. ಒಮ್ಮೆ ಭಕ್ತನೊಬ್ಬ ಪೆರಿಯ ಪುರಾಣ ಗ್ರಂಥವನ್ನು ತಂದು ಭಗವಾನರ ಕೈಗಿತ್ತು ಅದರ ಒಂದು ಕಥೆಯನ್ನು ನಿರೂಪಿಸಲು ಕೇಳಿಕೊಂಡ. ಕಥೆ ಹೇಳುವುದರಲ್ಲಿ ಅಥವಾ ಯಾವುದಾದರೊಂದು ಪ್ರಸಂಗವನ್ನು ವರ್ಣಿಸುವುದರಲ್ಲಿ ಭಗವಾನರಿಗೆ ಬಹಳ ಪರಿಣಿತಿ, ಕೌಶಲ್ಯ ಇತ್ತು. ಕಥೆಯಲ್ಲಿ ಬರುವ ಪಾತ್ರಗಳ ಭಾವನೆಗಳನ್ನು ನಡೆನುಡಿಗಳನ್ನು ಅವರು ತಾವೇ ಅನುಭವಿಸಿ ಹೇಳುತ್ತಿದ್ದರು. ಕಥೆಯಲ್ಲೇ ತನ್ಮಯರಾಗಿ ತಮ್ಮ ಹಾವಭಾವ ಭಂಗಿಗಳಿಂದ ಪಾತ್ರಗಳ ಮಾತು ಚರ್ಯೆಗಳನ್ನು ಅಭಿನಯಿಸುವಾಗ ಅವರ ಕಥನ ರೀತಿ ಹೃದಯ ಕಲಕುವಂತಿರುತ್ತಿತ್ತು. ಅದೊಂದು ರೀತಿಯ ಏಕಪಾತ್ರಾಭಿನಯ. ಅಂಥ ಪ್ರಸಂಗವನ್ನು ನೋಡುವ ಕೇಳುವ ಅವಕಾಶವನ್ನು ಆಶ್ರಮದ ಭಕ್ತರು ಯಾರೂ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಈ ಸಲ ಭಗವಾನರು ಪೆರಿಯ ಪುರಾಣದಲ್ಲಿರುವ ಬೇಡರ ಕಣ್ಣಪ್ಪನ ಕಥೆಯನ್ನು ಹೇಳತೊಡಗಿದರು. ಕಣ್ಣಪ್ಪ ಕಾಡಿನಲ್ಲಿದ್ದ ಒಬ್ಬ ಬೇಟೆಗಾರ, ಹೆಚ್ಚು ತಿಳಿಯದ ಅಜ್ಞಾನಿ, ಆದರೆ ಮುಗ್ಧ ಶಿವಭಕ್ತ. ಕಾಡಿನ ದೇವಾಲಯದಲ್ಲಿದ್ದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅವನು ತನ್ನ ಬಾಯಿಯಲ್ಲಿ ನೀರು ತುಂಬಿಕೊಂಡು ತರುತ್ತಿದ್ದ. ತನ್ನ ತಲೆಯಲ್ಲಿ ಮುಡಿದುಕೊಂಡಿದ್ದ ಹೂವುಗಳನ್ನೇ ಶಿವಲಿಂಗಕ್ಕೆ ಭಕ್ತಿಯಿಂದ ಮುಡಿಸುತ್ತಿದ್ದ. ತಾನು ಊಟ ಮಾಡಲು ಇಟ್ಟುಕೊಂಡ ಹಸುವಿನ ಮಾಂಸವನ್ನೇ ಶಿವಲಿಂಗಕ್ಕೆ ನೈವೇದ್ಯ ಮಾಡುತ್ತಿದ್ದ. ಆ ದೇವಾಲಯಕ್ಕೆ ಬರುತ್ತಿದ್ದ ಪೂಜಾರಿ ಬರುವ ಮೊದಲೇ ಕಣ್ಣಪ್ಪ ತನ್ನ ಪೂಜೆ ಸಲ್ಲಿಸಿ ಹೋಗಿರುತ್ತಿದ್ದ. ಪೂಜಾರಿಗೆ ಇದು ಯಾರ ಕೆಲಸ ಎಂದು ಗೊತ್ತಿರಲಿಲ್ಲ. ಯಾರೋ ದಿನವೂ ಶಿವಲಿಂಗವನ್ನು ಹೀಗೆ ಅಪವಿತ್ರಗೊಳಿಸುತ್ತಿದ್ದುದನ್ನು ಕಂಡು ಸಿಟ್ಟಿಗೆದ್ದಿದ್ದ. ಪೂಜಾರಿಯ ಆಗಿನ ಸಿಟ್ಟನ್ನು ಮತ್ತು ಅವನ ಬೈಗುಳವನ್ನು ಹಾಗೂ ಮಂತ್ರಪಠಣದ ರೀತಿಯನ್ನು ಭಗವಾನರು ಹಾವಭಾವ ಸಹಿತವಾಗಿ ವಿನೋದಪೂರ್ಣವಾಗಿ ವರ್ಣಿಸುವಾಗ ಕಥನ ಬಹಳ ಹಾಸ್ಯಮಯವಾಗಿತ್ತು. ಆ ಕಥೆಯ ಹೃದಯಪ್ರಾಯವಾದ ಭಾಗದ ನಿರೂಪಣೆಯಂತೂ ಅದ್ಭುತವಾಗಿತ್ತು. ಕಣ್ಣಪ್ಪನ ಭಕ್ತಿಯ ಆಳವನ್ನು ಪರೀಕ್ಷಿಸಲು ಶಿವನಿಗೆ ಇಚ್ಛೆಯಾಯಿತು. ಫಲವಾಗಿ ಲಿಂಗದ ಒಂದು ಕಣ್ಣಿನಲ್ಲಿ ರಕ್ತ ಬರಲು ಶುರುವಾಯಿತು. ಕಣ್ಣಪ್ಪ ಗಾಬರಿಯಾದ. ಅತ್ತೆತ್ತ ಓಡಾಡಿ ಏನೇನೋ ಸೊಪ್ಪು ತಂದು ಅರೆದು ಕಣ್ಣಿಗೆ ಹಚ್ಚಿ ರಕ್ತ ನಿಲ್ಲಿಸಲು ಪ್ರಯತ್ನಿಸಿದ. ಆದರೂ ಅದು ನಿಲ್ಲಲಿಲ್ಲ. ಕಣ್ಣಪ್ಪ ಉಗ್ರ ನಿರ್ಧಾರ ತಳೆದು ತನ್ನ ಒಂದು ಕಣ್ಣನ್ನೇ ಕಿತ್ತು ಅದನ್ನು ಶಿವಲಿಂಗದ ಗಾಯಗೊಂಡ ಕಣ್ಣಿನ ಮೇಲೆ ಇರಿಸಿದ. ಅದೇನೋ ಸರಿಯಾಯಿತು. ಆದರೆ ಈಗ ಲಿಂಗದ ಇನ್ನೊಂದು ಕಣ್ಣಿನಿಂದ ರಕ್ತ ಬರಲು ಆರಂಭವಾಯಿತು. ಕಣ್ಣಪ್ಪ ಹಿಂಜರಿಯದೆ ತನ್ನ ಮತ್ತೊಂದು ಕಣ್ಣನ್ನೂ ಕಿತ್ತು ಲಿಂಗದ ಆ ಇನ್ನೊಂದು ಕಣ್ಣಿಗೆ ಅಳವಡಿಸಲು ಹೋದ. ಆಗ ಶಿವಲಿಂಗದಿಂದ ಒಂದು ಕೈ ಹೊರಬಿದ್ದು ಅವನನ್ನು ತಡೆಯಿತು. ಬೇಡ ಕಣ್ಣಪ್ಪ, ಬೇಡ ಎಂದು ಹೇಳುತ್ತಾ ಶಿವ ಪ್ರತ್ಯಕ್ಷನಾದ. ಇದನ್ನು ಹೇಳುವಾಗ ಭಗವಾನರ ಕಂಠ ಕಟ್ಟಿ ಬಂತು. ಕಣ್ಣುಗಳಿಂದ ನೀರು ಉಕ್ಕಿತು. ಕಥೆ ಮುಂದುವರಿಸುವುದೇ ಅವರಿಗೆ ಸಾಧ್ಯವಾಗಲಿಲ್ಲ. ಕಥೆ ಕೇಳುತ್ತಿದ್ದ ಭಕ್ತರೆಲ್ಲ ಮಹರ್ಷಿಗಳಂಥ ಶ್ರೇಷ್ಠ ಜ್ಞಾನಿಯ ಭಾವಪರವಶತೆ ಕಂಡು ಬೆರಗಾಗಿ ಹೋದರು. ಭಗವಾನರು ಸ್ವಲ್ಪ ಹೊತ್ತು ಮಾತು ನಿಲ್ಲಿಸಿ ಸ್ತಬ್ಧರಾದರು. ಅಂಗವಸ್ತ್ರದಿಂದ ತಮ್ಮ ಕಣ್ಣು ಒರೆಸಿಕೊಳ್ಳುತ್ತಾ, ಇಲ್ಲ, ಇನ್ನು ಮುಂದಕ್ಕೆ ಮಾತನಾಡಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿ ಪುಸ್ತಕವನ್ನು ಮುಚ್ಚಿಟ್ಟು ಬಿಟ್ಟರು. ಈ ಪ್ರಸಂಗದಲ್ಲಿ ಪ್ರತ್ಯಕ್ಷ ಭಾಗಿಗಳಾಗಿದ್ದ ವಿಶ್ವನಾಥ ಶಾಸ್ತ್ರಿ ಅದನ್ನು ಯಥಾರ್ಥವಾಗಿ ನಿರೂಪಿಸಿದ್ದಾರೆ. ಹಾಸ್ಯ ಪ್ರಜ್ಞೆ.
ಆತ್ಮಜ್ಞಾನಿಯಾಗಿದ್ದರೂ ಭಗವಾನರು ಇತರರ ಜೊತೆ ಬಹಳ ಮಾನವೀಯವಾಗಿ ನಡೆದುಕೊಳ್ಳುತ್ತಿದ್ದರು. ಅವರಿಗೆ ಚುರುಕಾದ ಹಾಸ್ಯ ಪ್ರಜ್ಞೆ ಇದ್ದುದರಿಂದ ಆಗಾಗ ವಿನೋದವಾಗಿ ಮಾತಾಡುತ್ತಿದ್ದುದೂ ಉಂಟು. ಅಂಥ ಎಷ್ಟೋ ಪ್ರಸಂಗಗಳಿವೆ. ಒಂದೆರಡನ್ನು ಇಲ್ಲಿ ನೋಡಬಹುದು. ಆರಂಭದ ದಿನಗಳಲ್ಲಿ ಭಗವಾನರು ಪವಾಳಕುಂಡ್ರುವಿನಲ್ಲಿ ಇದ್ದರಷ್ಟೇ. ಆಗ ಅವರ ತಾಯಿ ಮತ್ತು ಇತರ ಕೆಲವರು ಅವರಲ್ಲಿಗೆ ಹೋಗಿದ್ದರು. ತಾವೆಲ್ಲ ಆಹಾರದ ಸಲುವಾಗಿ ಹೊರಗೆ ಹೋಗಿದ್ದಾಗ ಭಗವಾನರು ಅಲ್ಲಿಂದ ಜಾರಿಕೊಳ್ಳಬಹುದೆಂಬ ಭಯದಿಂದ ಅವರು ಬಾಗಿಲ ಚಿಲಕವನ್ನು ಹೊರಗಡೆಯಿಂದ ಭದ್ರವಾಗಿ ಹಾಕಿ ಹೋಗಿರುತ್ತಿದ್ದರು. ಆದರೆ ಚಿಲಕ ಹಾಕಿದ್ದರೂ ಬಾಗಿಲನ್ನು ಬಿಜಾಗರದಿಂದ ಬೇರ್ಪಡಿಸಿ ಎತ್ತಿ ತೆಗೆಯಬಹುದೆಂದು ಭಗವಾನರಿಗೆ ಗೊತ್ತಿತ್ತು. ಕೆಲವು ಸಲ ಉಳಿದವರೆಲ್ಲ ಹೊರಗೆ ಹೋಗಿರುವಾಗ ಅವರು ಹಾಗೆ ಮಾಡಿ ಹೊರಗೆ ಹೋಗಿಬಿಡುತ್ತಿದ್ದರು. ಆದರೆ ಬಾಗಿಲಿಗೆ ಹಾಕಿದ್ದ ಚಿಲಕ ಹಾಗೇ ಇರುತ್ತಿತ್ತು. ಒಳಗಿದ್ದ ಭಗವಾನರು ತಮ್ಮ ಸಿದ್ಧಿಯ ಬಲದಿಂದ ಹೇಗೆ ಮಾಯವಾಗಿ ಮತ್ತೆ ಕಾಣಿಸಿಕೊಂಡರೆನ್ನುವುದನ್ನು ಅವರೆಲ್ಲ ಆಶ್ಚರ್ಯದಿಂದ ಚರ್ಚಿಸುತ್ತಿದ್ದರು. ಭಗವಾನರು ಮಾತ್ರ ಏನೂ ಮಾತಾಡದೆ ಮೌನವಾಗಿರುತ್ತಿದ್ದರು. ಮುಂದೆ ಎಷ್ಟೋ ವರ್ಷಗಳ ನಂತರ ಅವರು ಈ ಪ್ರಸಂಗವನ್ನು ಪ್ರಸ್ತಾಪಿಸಿ ತಾವು ಹೇಗೆ ಹೊರ ಹೋಗುತ್ತಿದ್ದರು ಮತ್ತು ಒಳಬರುತ್ತಿದ್ದರು ಎನ್ನುವುದನ್ನು, ಉಳಿದವರು ನಿಜ ತಿಳಿಯದೆ ಎಷ್ಟು ವಿಸ್ಮಿತರಾಗಿರುತ್ತಿದ್ದರು ಎನ್ನುವುದನ್ನು ಸಾಭಿನಯವಾಗಿ ವಿವರಿಸಿದಾಗ ಅಲ್ಲಿದ್ದವರೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕರು. ಆದರೆ ಭಗವಾನರು ಮಾತ್ರ ನಗದೆ ಗಂಭೀರವಾಗಿ ಕುಳಿತು ಹಾಸ್ಯಕ್ಕೆ ಇನ್ನಷ್ಟು ಮೆರುಗು ಕೊಟ್ಟರು. ಭಗವಾನರಿಗೆ ಸಂಧಿವಾತದ ತೊಂದರೆ ಇದ್ದುದರಿಂದ ಬೇಡವೆಂದರೂ ಪರಿಚಾರಕರು ಒತ್ತಾಯ ಮಾಡಿ ಅವರ ಕಾಲುಗಳಿಗೆ ತೈಲ ಹಚ್ಚಿ ತಿಕ್ಕುತ್ತಿದ್ದುದುಂಟು. ಅದರಿಂದ ತಮಗೆ ಪುಣ್ಯವೂ ಮಹರ್ಷಿಗಳ ಅನುಗ್ರಹವೂ ಲಭಿಸುವುದೆಂದು ಅವರ ನಂಬಿಕೆಯಾಗಿತ್ತು. ಒಮ್ಮೆ ಪರಿಚಾರಕನೊಬ್ಬನು ಕಾಲನ್ನು ಒತ್ತಲು ತೈಲ ತಂದಾಗ ಭಗವಾನರು ಅದನ್ನು ಅವನ ಕೈಯಿಂದ ಕಿತ್ತುಕೊಂಡು ತಮ್ಮ ಕಾಲುಗಳಿಗೆ ಸವರಿ ತಾವೇ ಅದನ್ನು ಒತ್ತಿಕೊಳ್ಳತೊಡಗಿದರು. ಉಳಿದವರು ಅದಕ್ಕೆ ರಂಪ ಮಾಡಿದಾಗ ಅವರು, ನೀವು ದೃಷ್ಟಿಯಿಂದ ಮತ್ತು ವಚನದಿಂದ ಅನುಗ್ರಹ ಪಡೆದಿದ್ದೀರಿ, ಈಗ ನಿಮಗೆ ಸ್ಪರ್ಶದಿಂದ ಅನುಗ್ರಹ ಬೇಕಾಗಿದೆಯೇ? ಬೇಡ ಬೇಡ, ಆ ಪುಣ್ಯ ಅನುಗ್ರಹ ನನಗೂ ಕೊಂಚ ಸಿಗಲಿ ಎಂದು ಹಾಸ್ಯವಾಗಿ ತಮ್ಮನ್ನು ಸಮರ್ಥಿಸಿಕೊಂಡರು. ಕಾರ್ತಿಕೈ ಉತ್ಸವದ ಸಮಯದಲ್ಲಿ ಆಶ್ರಮ ಜನರಿಂದ ಕಿಕ್ಕಿರಿಯುತ್ತಿತ್ತು. ಮಹರ್ಷಿಗಳಿಗೆ ತೊಂದರೆಯಾಗದಂತೆ ಜನರನ್ನು ಕೊಂಚ ದೂರದಲ್ಲಿಡಲು ಅವರ ಮುಂದೆ ಕೆಲವು ಅಡಿ ಜಾಗ ಬಿಟ್ಟು ಮರದ ಕಟಾಂಜನ ಒಂದನ್ನು ನಿಲ್ಲಿಸಲಾಗಿತ್ತು. ಒಮ್ಮೆ ಚಿಕ್ಕ ಬಾಲಕನೊಬ್ಬ ಕಟಾಂಜನದ ಸರಳುಗಳ ಮಧ್ಯೆ ನುಸುಳಿಕೊಂಡು ಭಗವಾನರ ಹತ್ತಿರ ಓಡಿ ಹೋಗಿ ತನ್ನ ಹೊಸ ಗೊಂಬೆಯೊಂದನ್ನು ಉತ್ಸಾಹದಿಂದ ಅವರಿಗೆ ತೋರಿಸಿದ. ಭಗವಾನರು ನಗುತ್ತಾ ಪರಿಚಾರಕನ ಕಡೆ ನೋಡಿ, ನೋಡು, ನಿನ್ನ ಕಟಾಂಜನ ಎಷ್ಟು ಉಪಯುಕ್ತವಾಗಿದೆ ಅಂತ ಈಗಲಾದರೂ ಗೊತ್ತಾಯಿತೇ ಎಂದರು. ಮುಂದೆ ಭಕ್ತರಾಗಿ ಪರಿಣಮಿಸಿದ ವಿಶ್ವನಾಥನ್ ಭಗವಾನರ ಹಳೆಯ ಸಂಬಂಧಿಕರು. ಅವರಿಗೆ ಬಾಲಕ ವೆಂಕಟರಾಮನ್ ಮಾತ್ರ ಗೊತ್ತಿದ್ದ. ಅವರು ಮುಂದೆ ಭಗವಾನರ ಬಗ್ಗೆ ಉಜ್ವಲವಾದ ವರದಿಗಳನ್ನು ಕೇಳಿ ಅವರನ್ನು ನೋಡಲೆಂದು ಬಂದರು. ಹುಡುಗನಾಗಿದ್ದ ವೆಂಕಟರಾಮನ್ನಷ್ಟೇ ನೋಡಿದ್ದ ಅವರಿಗೆ ಭಗವಾನರ ಈಗಿನ ದಿವ್ಯ ವ್ಯಕ್ತಿತ್ವವನ್ನು ಗ್ರಹಿಸುವುದು ಸಹಜವಾಗಿಯೇ ಕಷ್ಟಕರವಾಗಿತ್ತು. ಆದರೆ ಭಗವಾನರ ಸನ್ನಿಧಿಗೆ ಬಂದ ಕೂಡಲೇ ಭಯದಿಂದ ಅವರ ದೇಹ ಕಂಪಿಸತೊಡಗಿತು. ತಮಗೆ ತಿಳಿಯದೆಯೇ ಅವರು ಭಗವಾನರ ಪಾದಕ್ಕೆ ದಿಢೀರನೆ ಎರಗಿದರು. ಸಾವರಿಸಿಕೊಂಡ ನಂತರ ಅವರು ಆಶ್ಚರ್ಯದಿಂದ, ಹಳೆಯ ವೆಂಕಟರಾಮಣ್ಣನ ಯಾವ ಕುರುಹನ್ನೂ ಇಲ್ಲಿ ಕಾಣೆ ಎಂದರು. ಭಗವಾನರು, ಓಹೋ, ಆ ಮನುಷ್ಯನೇ, ಆತ ಬಹಳ ಹಿಂದೆಯೇ ಮಾಯವಾಗಿ ಬಿಟ್ಟ ಎಂದು ನಗೆಯಾಡಿದರು. ಭಕ್ತರಾಗಿದ್ದ ಮೇಜರ್ ಚಾಡ್ವಿಕ್ ಭಗವಾನರು ತಮ್ಮನ್ನು ಶಿಷ್ಯರೆಂದು ಕೇವಲ ಪರೋಕ್ಷವಾಗಿ ಸೂಚಿಸದೆ ಸ್ಪಷ್ಟವಾಗಿ ಪ್ರಕಟವಾಗಿ ತಮ್ಮನ್ನು ಶಿಷ್ಯರೆಂದು ಸ್ವೀಕರಿಸಿರುವುದಾಗಿ ಹೇಳಬೇಕೆಂದು ಮತ್ತೆ ಮತ್ತೆ ಒತ್ತಾಯ ಮಾಡಿದರು. ಆಗ ಭಗವಾನರು ಬಳಿಯಲ್ಲಿದ್ದವರಿಗೆ ಹೇಳಿದರು, ಈತನಿಗೆ ಈ ವಿಷಯವನ್ನು ಇನ್ನು ಹೇಗೆ ಸ್ಪಷ್ಟಪಡಿಸಬೇಕು? ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಕೊಡಬೇಕೇ ಕೇಳಿ. ಆ ಫೀಸಿನ ಮುದ್ರೆಯನ್ನು ತಂದು ಇವನ ಹಣೆಯ ಮೇಲೆ ಒತ್ತಿ, ಆಗ ಅವನು ತನ್ನ ರಗಳೆ ನಿಲ್ಲಿಸಬಹುದು.